ಅಂದು ಋಷಿ ಮುನಿಗಳು ನುಡಿದಂತಹ ಭವಿಷ್ಯವಾಣಿಯು ಇಂದು ನಿಜವಾಗುತ್ತಿದೆ. 15 ದಿನಗಳ ಅಂತರದಲ್ಲಿನ 2 ಗ್ರಹಣಗಳು ಇದೀಗ ಆತಂಕವನ್ನ ಎದುರಾಗಿಸುತ್ತಿವೆ. ಏನಾಗಲಿದೆ ಎಂಬ ಪ್ರಶ್ನೆಯನ್ನ ಮೂಡಿಸುತ್ತಿವೆ. ಹಾಗೆ ಪ್ರಶ್ನೆಯನ್ನ ಮೂಡಿಸುತ್ತಿರುವ ನಭೋ ಮಂಡಲದ ಒಂದು ಚಕಿತಕಾರಿ ಸಂಗತಿಯೇ ನಮ್ಮ ಇಂದಿನ ಹೀಗೂ ಉಂಟೆ. ನಿನ್ನೆ ನಭೋ ಮಂಡಲದಲ್ಲಿ ಸಂಭವಿಸಿದೆ ಸಂಪೂರ್ಣ ಚಂದ್ರಗ್ರಹಣ, ರಕ್ತವರ್ಣ ಚಂದ್ರಗ್ರಹಣ. ಇನ್ನು ಇದೇ ತಿಂಗಳ 21ನೇ ತಾರೀಕಿನಂದು ಸಂಭವಿಸಲಿದೆ ಸೂರ್ಯಗ್ರಹಣ. ಒಂದೇ ಮಾಸದಲ್ಲಿ 2 ಗ್ರಹಣಗಳು. ಅಂದು ಆಗಿದ್ದೇನು, ಮುಂದೆ ಆಗೋದೇನು? ಸೆಪ್ಟೆಂಬರ್ 7 ಅಂದ್ರೆ ಭಾನುವಾರದಂದು ಸಂಭವಿಸಿದೆ ರಾಹುಗ್ರಸ್ತ ಚಂದ್ರಗ್ರಹಣ, ರಕ್ತವರ್ಣ ಚಂದ್ರಗ್ರಹಣ. ಇನ್ನು ಇದೇ ಸೆಪ್ಟೆಂಬರ್ ತಿಂಗಳಿನ 21ನೇ ತಾರೀಕಿನಂದು ನಭಮಂಡಲದಲ್ಲಿ ಸಂಭವಿಸಲಿದೆ ಸೂರ್ಯಗ್ರಹಣ. ಹದಿನೈದು ದಿನಗಳ ಅಂತರದಲ್ಲಿ 2 ಗ್ರಹಣಗಳು. ಒಂದೇ ಮಾಸದಲ್ಲಿ ಸೂರ್ಯಗ್ರಹಣ, ಚಂದ್ರಗ್ರಹಣ. ಇನ್ನು 15 ದಿನಗಳ ಅಂತರದಲ್ಲಿನ 2 ಗ್ರಹಣಗಳ ಬಗ್ಗೆ, ಎದುರಾದಂತಹ ವಿಚಿತ್ರಗಳ ಬಗ್ಗೆ ಪುರಾಣಗಳಲ್ಲೂ ಉಲ್ಲೇಖಿಸಲಾಗಿದೆ. ಹಾಗೆ ಉಲ್ಲೇಖಿಸಲಾದ ಸಂಗತಿಗಳಾದರೂ ಏನು ಅಂದ್ರೆ, ಇಂತಹ 2 ಗ್ರಹಣಗಳು ಮಹಾಭಾರತ ಕಾಲಘಟ್ಟದಲ್ಲಿ ನಡೆದಿತ್ತು. ಆನಂತರ ಕುರುಕ್ಷೇತ್ರ ಯುದ್ಧವೂ ಸಂಭವಿಸಿತು. ಆ ಯುದ್ಧದಲ್ಲಿ ಕೋಟ್ಯಾನುಕೋಟಿ ಜನರು ಅಸುನೀಗಿದರೆಂಬುದು. ಪುರಾಣಗಳ ಪ್ರಕಾರ ವ್ಯಾಸರಿಗೆ ಕುರುಕ್ಷೇತ್ರ ಯುದ್ಧದ ಮುನ್ಸೂಚನೆ ಮೊದಲೇ ಸಿಕ್ಕಿತ್ತು. ಮುಂದೆ ನಡೆಯುವ ವಿಚಿತ್ರ ಸಂಗತಿಗಳ ಬಗ್ಗೆ ಭೀಷ್ಮಾಚಾರ್ಯರಿಗೆ ವ್ಯಾಸರು ತಿಳಿಸಿದ್ದರು. ಹದಿಮೂರು ಮುಕ್ಕಾಲು ದಿನಗಳ ಅಂತರದಲ್ಲಿ 2 ಗ್ರಹಣಗಳು ಬರುತ್ತವೆ. ಇದು ವಿಚಿತ್ರ ಸನ್ನಿವೇಶ. ಇದು ವಿನಾಶದ ಸೂಚನೆ. ಮಹಾಯುದ್ಧ ನಡೆಯುತ್ತೆ ಅನ್ನೋ ಸೂಚನೆಯನ್ನು ವ್ಯಾಸರು ಕೊಟ್ಟಿದ್ದರು. ಹಾಗೆ ಅವರು ಕೊಟ್ಟಂತಹ ಸೂಚನೆ, ನುಡಿದಂತಹ ಭವಿಷ್ಯ ನಿಜವಾಗಿ ಬಿಟ್ಟಿತು. ಯಾರು ಎಷ್ಟೇ ಪ್ರಯತ್ನ ಪಟ್ಟರೂ ಕುರುಕ್ಷೇತ್ರ ಯುದ್ಧ ನಿಲ್ಲಲಿಲ್ಲ. ಯುದ್ಧದ ವೇಳೆ ನಡೆದಂತಹ ರಕ್ತಪಾತ, ಸಾವು ನೋವನ್ನು ಯಾರಿಂದಲೂ ತಡೆಯಲಾಗಲಿಲ್ಲ. ಮಹಾಭಾರತದ ಕಾಲಘಟ್ಟದಲ್ಲಿ ನಡೆದ 2 ಗ್ರಹಣಗಳು, ಕುರುಕ್ಷೇತ್ರ ಯುದ್ಧ, ರಕ್ತಪಾತ, ಅಪಾರ ಪ್ರಮಾಣದ ಸಾವು ನೋವನ್ನು ಆಧಾರವಾಗಿಟ್ಟುಕೊಂಡು ಇದೀಗ ಜ್ಯೋತಿಷ್ಯ ವಲಯದಿಂದ ನಾನಾ ರೀತಿಯ ಲೆಕ್ಕಾಚಾರಗಳು ಹೊರಹೊಮ್ಮುತ್ತಿದೆ. ಗ್ರಹಣದ ಪ್ರಭಾವದಿಂದ ಯಾವ ರೀತಿಯ ಅಪಾಯವು ಕಾದಿದೆ ಎಂಬ ಭವಿಷ್ಯವು ಹೊರಹೊಮ್ಮುತ್ತಿದೆ. ವಿಜ್ಞಾನದ ಪ್ರಕಾರ ಗ್ರಹಣಗಳು ಸೌರಮಂಡಲದಲ್ಲಿ ನಡೆಯುವ ಒಂದು ಪ್ರಕ್ರಿಯೆ. ಇದರಿಂದ ಯಾವುದೇ ಸಮಸ್ಯೆ ಇಲ್ಲ ಅನ್ನೋದು. ಆದರೆ ಜ್ಯೋತಿಷ್ಯ ಜಗತ್ತಿನ ಪ್ರಕಾರ ಗ್ರಹಣಗಳು ಅನೇಕ ಅವಘಡಗಳಿಗೆ ಕಾರಣವಾಗುತ್ತೆ.
ಅದರಲ್ಲೂ ಗ್ರಹಣಗಳು ಗೋಚರಿಸುವ ದೇಶ ಪ್ರದೇಶಗಳಲ್ಲಿ ಪ್ರಕೃತಿ ವಿಕೋಪಗಳು ಹೆಚ್ಚಾಗಿ ಸಂಭವಿಸುತ್ತವೆ ಎಂಬುದು. ಪುರಾಣಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಗ್ರಹಣಕ್ಕೂ ಕೆಲ ದಿನಗಳ ಹಿಂದಿನಿಂದಲೂ ಗ್ರಹಣದ ಪ್ರಭಾವ ಆರಂಭವಾಗುತ್ತೆ. ಇನ್ನು ಗ್ರಹಣದ ನಂತರ ಅದರ ಪ್ರಭಾವ ಕೆಲವು ತಿಂಗಳುಗಳ ಕಾಲ ಇರುತ್ತೆಂಬುದು. ಇನ್ನು ಇಂತಹ ಉಲ್ಲೇಖನಗಳ ನಡುವೆ ಕಾಕತಾಳೀಯವೆಂಬಂತೆ ಚಂದ್ರಗ್ರಹಣಕ್ಕೂ ಮುಂಚೆಯೇ ಅಫ್ಘಾನಿಸ್ತಾನದಲ್ಲಿ ಸಂಭವಿಸಿರುವಂತಹ ಭೂಕಂಪನದಿಂದಾಗಿ 2,000ಕ್ಕೂ ಅಧಿಕ ಸಾವುಗಳು ಸಂಭವಿಸಿರುವ ಸಂಗತಿ ಆತಂಕವನ್ನ ಎದುರಾಗಿಸುತ್ತಿದೆ. ಇನ್ನು ಚಂದ್ರಗ್ರಹಣಕ್ಕೂ ಮುಂಚೆ ಆಫ್ರಿಕಾದ ಸುಡಾನ್ನಲ್ಲಿ ಸಂಭವಿಸಿದ ಭೂಕುಸಿತವು 1,000ಕ್ಕೂ ಹೆಚ್ಚು ಜನರನ್ನ ಬಲಿ ಪಡೆದಿದೆ. ಇನ್ನು ಗ್ರಹಣದ ಸಮೀಪದ ದಿನಗಳಲ್ಲಿ ದೆಹಲಿ ಸೇರಿದಂತೆ ಉತ್ತರ ಭಾರತದಲ್ಲಿ ಸುರಿಯುತ್ತಿರುವ ಮಹಾಮಳೆಯು ಭಾರೀ ಅನಾಹುತಗಳನ್ನು ಸೃಷ್ಟಿಸುತ್ತಿದೆ, ಸಾವು ನೋವು ಸಂಭವಿಸುತ್ತಿದೆ. ಸಾವಿರಾರು ವರ್ಷಗಳ ಹಿಂದೆಯೇ ವರಹ ಮಿಹಿರರು ಹೇಳಿರುವಂತೆ ಗ್ರಹಣದ ಪ್ರಭಾವದಿಂದ ಮಗಧ ಮತ್ತು ಹಸ್ತಿನಾವತಿ ಅಂದರೆ ಈಗಿನ ಬಿಹಾರ ಹಾಗೂ ದೆಹಲಿಯನ್ನೊಳಗೊಂಡ ಪ್ರಮುಖ ನಗರಗಳಿಗೆ ಹೆಚ್ಚಿನ ಅಪಾಯಗಳು ಎದುರಾಗುವ ಸಾಧ್ಯತೆಗಳನ್ನು ಹೇಳಲಾಗಿದೆ. ಇನ್ನು ಸೆಪ್ಟೆಂಬರ್ 7ರ ರಕ್ತವರ್ಣ ಚಂದ್ರಗ್ರಹಣವು ಯಾವ ದೇಶಗಳಲ್ಲಿ ಗೋಚರಿಸುತ್ತೆಂದು ಹೇಳಲಾಗಿದೆಯೋ ಅಲ್ಲೆಲ್ಲ ಮಳೆಯ ಅವಾಂತರವು ಎದುರಾಗಿರುವಂತಹ, ಜಲ ದಿಗ್ಬಂಧನವು ನಿರ್ಮಾಣವಾಗಿರುವಂತಹ, ಅದರಿಂದ ಸಾವು ನೋವುಗಳು ಸಂಭವಿಸುತ್ತಿರುವಂತಹ ಸ್ಥಿತಿಯನ್ನು ನಾವು ನೋಡಬಹುದಾಗಿದೆ. ಇನ್ನು ಪ್ರಕೃತಿಯು ಪ್ರಾಣಿಗಳಿಗೆ ಒಂದು ವಿಶೇಷ ಶಕ್ತಿಯನ್ನು ಕರುಣಿಸಿದೆ. ಆ ಶಕ್ತಿಯೇ ಗ್ರಹಣದ ಪ್ರಭಾವದ ಬಗ್ಗೆ, ಪ್ರಕೃತಿಯ ವಿಕೋಪಗಳ ಬಗ್ಗೆ, ಸಂಭವಿಸಬಹುದಾದ ಅನಾಹುತಗಳ ಬಗ್ಗೆ ಮುಂಚೆಯೇ ಅವುಗಳಿಗೆ ತಿಳಿದು ಬಿಡುವುದು, ವಿಚಿತ್ರವಾಗಿ ವರ್ತಿಸಲು ನಿಲ್ಲುವುದು. ಅಂದು ಆ ಪ್ರಾಂತ್ಯದಲ್ಲಿನ ಮನೆಗಳಲ್ಲಿ ಒಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವಾದರೂ ಏನು ಅಂದ್ರೆ, ಮನೆಯಲ್ಲಿನ ಬೆಕ್ಕುಗಳು ವಿಚಿತ್ರವಾಗಿ ವರ್ತಿಸಲು ಆರಂಭಿಸಿದ್ದು. ಬೆಕ್ಕುಗಳ ವಿಚಿತ್ರ ವರ್ತನೆಯ ಜೊತೆಗೆ ನಾಯಿಗಳು ಸಹ ವಿಚಿತ್ರವಾಗಿ ವರ್ತಿಸಲು ಆರಂಭಿಸಿದವು. ಆ ಪ್ರದೇಶದ ಮನೆಗಳಲ್ಲಿನ ನಾಯಿಗಳು, ಬೆಕ್ಕುಗಳು ವಿಚಿತ್ರವಾಗಿ ವರ್ತಿಸಲು ನಿಂತ ನಂತರ ಒಂದು ಭಯಾನಕತೆ ಎದುರಾಯಿತು. ಹಾಗೆ ಎದುರಾದ ಭಯಾನಕತೆಯೇ ಇದ್ದಕ್ಕಿದ್ದಂತೆ ಆ ಮನೆಗಳು ನಡುಗಲು ಆರಂಭಿಸಿತು. ಆ ದಿನ ಆ ಮನೆಯಲ್ಲಿನ ಬೆಕ್ಕುಗಳು, ನಾಯಿಗಳು ವಿಚಿತ್ರವಾಗಿ ವರ್ತಿಸಲು ನಿಂತ ನಂತರ ಮನೆಗಳು ನಡುಗಿದ್ದಾದರೂ ಏಕೆಂಬ ಪ್ರಶ್ನೆಗಳಿಗೆ ಉತ್ತರ ಸುಮಾರು 7.4 ಮ್ಯಾಗ್ನಿಟ್ಯೂಡ್ ಪ್ರಮಾಣದಲ್ಲಿ ಭೂಕಂಪನವು ಸಂಭವಿಸಿದ್ದು. ಅದರಿಂದ ತೈವಾನ್ ದೇಶದ ಕೆಲ ಪ್ರದೇಶಗಳು ನಡುಗಿ ಹೋಗಿತ್ತು, ಕಟ್ಟಡಗಳು ಉರುಳಿ ಹೋಗಿತ್ತು. ಇಂತಹ ಚಿತ್ರ ವಿಚಿತ್ರಗಳು ಭೂಮಿಯ ಮೇಲೆ ಹೆಚ್ಚಾಗಿ ಸಂಭವಿಸುವುದಾದರೂ ಯಾವಾಗ ಅನ್ನುವ ಪ್ರಶ್ನೆಗಳಿಗೆ ಇದೀಗ ಕೆಲವು ವಿಜ್ಞಾನಿಗಳಿಂದಲೂ ಸಹ ಸಿಗುತ್ತಿರುವಂತಹ ಉತ್ತರ ಗ್ರಹಣಗಳ ಸಮಯದಲ್ಲಿ, ಗ್ರಹಣದ ಆಸುಪಾಸಿನ ದಿನಗಳಲ್ಲಿ. ಋಷಿಮುನಿಗಳಿಂದ ರಚಿಸಲ್ಪಟ್ಟ ವೇದಗಳಲ್ಲಿ, ಧರ್ಮಶಾಸ್ತ್ರಗಳಲ್ಲಿ
ಆ ದಿನಗಳ ಬಗ್ಗೆ ಉಲ್ಲೇಖಿಸಲಾಗಿದೆ. ಆ ದಿನಗಳಲ್ಲಿ ಎಚ್ಚರವಾಗಿರಬೇಕೆಂದು, ಆ ದಿನಗಳಲ್ಲಿ ಪ್ರಕೃತಿಯಲ್ಲಿ ವೈಪರೀತ್ಯಗಳು ಹೆಚ್ಚಾಗುತ್ತವೆಂದು ಹೇಳಲಾಗಿದೆ. ಹಾಗಾದರೆ ಜ್ಞಾನಿಗಳಿಂದ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿರುವ ಆ ದಿನಗಳಾದರೂ ಯಾವುವು ಅಂದರೆ ಅಮಾವಾಸ್ಯೆಯ ದಿನ, ಹುಣ್ಣಿಮೆಯ ದಿನ, ಜೊತೆಗೆ ಆ ದಿನಗಳಲ್ಲಿ ಸಂಭವಿಸುವ ಸೂರ್ಯಗ್ರಹಣ ಹಾಗೂ ಚಂದ್ರಗ್ರಹಣದ ದಿನಗಳು, ಹಾಗೂ ಆ ದಿನಗಳ ಆಸುಪಾಸು ದಿನಗಳು. ಋಷಿಮುನಿಗಳು, ಜ್ಞಾನಿಗಳು ಯಾವ ರೀತಿ ಲೆಕ್ಕಾಚಾರದೊಂದಿಗೆ ಅಂತಹ ಸಂಗತಿಗಳನ್ನು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿದರೂ ಗೊತ್ತಿಲ್ಲ. ಆದರೆ ನಿಜವಾಗಿಯೋ ಕಾಕತಾಳೀಯವಾಗಿಯೋ ಆ ದಿನಗಳಲ್ಲಿ ಅಂತಹ ವಿಚಿತ್ರ ಘಟನೆಗಳು ನಡೆದಂತಹ ಬಹಳಷ್ಟು ಉದಾಹರಣೆಗಳು ನಮಗೆ ಜಗತ್ತಿನಲ್ಲಿ ಸಿಗುತ್ತವೆ. ಅದು 2004ನೇ ಇಸವಿ ಡಿಸೆಂಬರ್ 26 ಭಾನುವಾರ. ಆ ದಿನ ಹುಣ್ಣಿಮೆಯ ದಿನವಾಗಿತ್ತು. ಅಂದು ಒಂದು ವಿಚಿತ್ರ ಎದುರಾಗಿ ಬಿಟ್ಟಿತು. ಹಾಗೆ ಎದುರಾದ ವಿಚಿತ್ರದಿಂದ ಲಕ್ಷಾಂತರ ಜನರು ಸಾವನ್ನಪ್ಪಿದ್ರು. ಅಂತಹ ಸಾವಿಗೆ ಕಾರಣವಾದರೂ ಏನು ಅಂದರೆ ಆ ಹುಣ್ಣಿಮೆಯ ದಿನದಂದು ಹಿಂದೂ ಮಹಾಸಾಗರದಿಂದ ಎದ್ದಂತಹ ಸುನಾಮಿ. ಎರಡು 2004ರ ಡಿಸೆಂಬರ್ 26ರ ಆ ಹುಣ್ಣಿಮೆಯು ಯಾರೂ ಎಂದಿಗೂ ಮರೆಯಲಾಗದಂತಹ ಕರಾಳ ದಿನವಾಗಿದೆ. ಪ್ರಕೃತಿಯಲ್ಲಿ ಸಂಭವಿಸಿದ ಭೀಕರ ವಿಕೋಪವಾಗಿದೆ. ಲಕ್ಷಾಂತರ ಜನರನ್ನು ಬಲಿ ಪಡೆದ, ಲಕ್ಷಾಂತರ ಜನರನ್ನು ಅನಾಥರನ್ನಾಗಿಸಿದ ದಿನವಾಗಿದೆ. ಅದು 1947ನೇ ಇಸವಿ ಆಗಸ್ಟ್ 15ನೇ ತಾರೀಕು. ಅಂದು ಅಮಾವಾಸ್ಯೆ. ಅಂದು ಒಂದು ವಿಚಿತ್ರ ನಡೆಯಿತು. ಹಾಗೆ ನಡೆದ ವಿಚಿತ್ರವೇ ಬ್ರಿಟಿಷರ ಒಡೆದು ಆಳುವ ನೀತಿಯಿಂದಾಗಿ ದೇಶ ವಿಭಜನೆಯಾಗಿದ್ದ. ಆ ಸಮಯದಲ್ಲಿ ಸೃಷ್ಟಿಯಾದಂತಹ ಗಲಾಟೆಯಿಂದಾಗಿ ಲಕ್ಷಾಂತರ ಜನರು ಸಾವನ್ನಪ್ಪಿದ್ದು. ಈ ರೀತಿಯ ಬಹಳಷ್ಟು ಘಟನೆಗಳು, ಅಪಘಾತಗಳು ಅಮಾವಾಸ್ಯೆ, ಹುಣ್ಣಿಮೆ ಹಾಗೂ ಗ್ರಹಣಗಳಲ್ಲಿ ಸಂಭವಿಸಿದಂತಹ ಬಹಳಷ್ಟು ಉದಾಹರಣೆಗಳು ನಮಗೆ ಸಿಗುತ್ತವೆ. ಇನ್ನು ಇದೀಗ ರಾಹುಗ್ರಸ್ತ ಚಂದ್ರಗ್ರಹಣವು ಸಂಭವಿಸಿದೆ. 15 ದಿನಗಳ ನಂತರ ಸೂರ್ಯಗ್ರಹಣವು ಸಂಭವಿಸಲಿದೆ. ಈ ಮಾಸದಲ್ಲಿನ 2 ಗ್ರಹಗಳ ಪ್ರಭಾವವು ಭೂಮಂಡಲದಲ್ಲಿ ವಿಚಿತ್ರಗಳನ್ನು ಸೃಷ್ಟಿಸಲಿದೆ ಎಂಬ ಮಾತುಗಳು ಜ್ಯೋತಿಷ್ಯ ವಲಯದಿಂದ ಕೇಳಿಬರುತ್ತಿದೆ. ವಿಜ್ಞಾನದ ಪ್ರಕಾರ ಚಂದ್ರಗ್ರಹಣ ಎನ್ನುವಂತಹದ್ದು ಸೌರಮಂಡಲದಲ್ಲಿ ನಡೆಯುವ ಒಂದು ಪ್ರಕ್ರಿಯೆ. ಇದರಿಂದ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಜ್ಯೋತಿಷ್ಯದ ಪ್ರಕಾರ ಈ ರಕ್ತ ಚಂದ್ರಗ್ರಹಣ ಅನೇಕ ಅವಘಡಗಳಿಗೆ ಕಾರಣವಾಗುತ್ತೆ. ಗ್ರಹಣ ದುಷ್ಕೃತ್ಯಗಳಿಗೆ, ವಿಚಿತ್ರಗಳಿಗೆ ಹೇಗೆ ಕಾರಣವಾಗುತ್ತೆ ಅನ್ನೋದಕ್ಕೆ ಒಂದು ಕಾರಣವನ್ನು ಉಲ್ಲೇಖಿಸಲಾಗಿದೆ. ಆ ಕಾರಣವಾದರೂ ಏನು ಅಂದರೆ ಗ್ರಹಣದ ಅವಧಿಯಲ್ಲಿ ತಾಮಸಿಕ ಶಕ್ತಿಗಳು ಬಲಗೊಳ್ಳುತ್ತವೆ, ಸಾತ್ವಿಕ ದೈವಿಕ ಶಕ್ತಿಗಳು ಸುಪ್ತವಾಗುತ್ತವೆ. ದುಷ್ಟಶಕ್ತಿಗಳ ಶಕ್ತಿಯು ಅಧಿಕವಾಗುವ ಕಾರಣ ಊಹೆಗೂ ಮೀರಿದ ವಿಚಿತ್ರಗಳು ಎದುರಾಗುತ್ತವೆಂಬುದು. ಪುರಾಣಗಳ ಪ್ರಕಾರ ನವಗ್ರಹಗಳಲ್ಲಿ ಒಬ್ಬನಾದ ಚಂದ್ರನಿಗೆ ಗ್ರಹಣ ಆವರಿಸಿದ್ರೆ ಸೃಷ್ಟಿಯ ಮೇಲೆ ಬಹಳಷ್ಟು ಬದಲಾವಣೆಗಳಾಗುತ್ತೆ.
ಧರ್ಮಶಾಸ್ತ್ರಗಳ ಪ್ರಕಾರ ಚಂದ್ರ ಮನಸ್ಕಾರಕನಾಗಿದ್ದು ಗ್ರಹಣದ ಪ್ರಭಾವವು ಮನಸ್ಸಿನ ಮೇಲೆ ಬಹಳಷ್ಟು ಪ್ರಭಾವ ಬೀರುತ್ತೆ. ಮಾನಸಿಕ ರೋಗಗಳು ಉಲ್ಬಣಗೊಳ್ಳುತ್ತವೆ. ಪ್ರೇತ ಬಾಧೆಗಳಂತಹ ಮನೋದೈಹಿಕ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಜ್ಯೋತಿಷಿಗಳ ಲೆಕ್ಕಾಚಾರದ ಪ್ರಕಾರ ಈ ಬಾರಿಯ ರಾಹುಗ್ರಸ್ತ ಚಂದ್ರಗ್ರಹಣದ ಪ್ರಭಾವದಿಂದಾಗಿ ಜಲಕಂಟಕಗಳು ಹೆಚ್ಚಾಗುತ್ತವೆ, ಪ್ರವಾಹ ಭೀತಿಯು ಹೆಚ್ಚಾಗುತ್ತದೆ, ಚಂಡಮಾರುತಗಳು ಹೆಚ್ಚಾಗುತ್ತವೆ. ರಕ್ತ ಚಂದ್ರಗ್ರಹಣದ ಪ್ರಭಾವದಿಂದ ಚಂಚಲತೆ ಹೆಚ್ಚಾಗುತ್ತೆ. ಅಂತಹ ಚಂಚಲತೆಯಿಂದ ತಪ್ಪು ನಿರ್ಧಾರಗಳನ್ನು ಮಾಡಲಾಗುತ್ತೆ. ಅಂತಹ ತಪ್ಪು ನಿರ್ಧಾರಗಳು ಜನರಲ್ಲಿ, ಪಕ್ಷಗಳಲ್ಲಿ ಒಡಕು ಮೂಡಿಸುತ್ತವೆ. ಅಂತಹ ಒಡಕಿನಿಂದಾಗಿ ಕೋಲಾಹಲ ಸೃಷ್ಟಿಯಾಗುತ್ತೆಂಬ ಲೆಕ್ಕಾಚಾರವು ಜ್ಯೋತಿಷ್ಯ ವಲಯದ್ದಾಗಿದೆ. ಜ್ಯೋತಿಷಿಗಳ ಲೆಕ್ಕಾಚಾರದ ಪ್ರಕಾರ ರಾಹುಗ್ರಸ್ತ ಚಂದ್ರಗ್ರಹಣದ ಪ್ರಭಾವದಿಂದಾಗಿ ಶೀತಗಾಳಿಯು ಹೆಚ್ಚಾಗುತ್ತೆ. ಅದರಿಂದ ಜ್ವರ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗುತ್ತವೆ. ಸಾಂಕ್ರಾಮಿಕ ರೋಗಗಳು ಉಲ್ಬಣಗೊಳ್ಳುತ್ತವೆ. ಜ್ಯೋತಿಷಿಗಳ ಲೆಕ್ಕಾಚಾರದ ಪ್ರಕಾರ ಗ್ರಹಣದ ಪ್ರಭಾವವು ಕೆಲವು ರಾಶಿಗಳಿಗೆ ಒಳ್ಳೆಯ ಬದಲಾವಣೆಯನ್ನ ತಂದೊಡ್ಡುತ್ತೆ, ಕೆಲವೊಂದು ರಾಶಿಗಳಿಗೆ ಅಪಾಯವನ್ನ ತಂದೊಡ್ಡುತ್ತೆ. ಗ್ರಹಣದ ಪ್ರಭಾವವು ಬಡವನನ್ನೂ ಬಿಡುವುದಿಲ್ಲ, ಬಲ್ಲಿದನನ್ನೂ ಬಿಡುವುದಿಲ್ಲ. ಗ್ರಹಣ ಪ್ರಭಾವವು ಪ್ರಕೃತಿಯ ಅಣುವಿನ ಮೇಲೂ ಪರಿಣಾಮವನ್ನು ಬೀರುತ್ತೆ. ಇದೀಗ ಚಂದ್ರಗ್ರಹಣವು ಸಂಭವಿಸಿರುವ ದಿನವು ಭಾನುವಾರವಾಗಿದೆ. ಇನ್ನು ಇದೇ ತಿಂಗಳ 21ರಂದು ಸಂಭವಿಸುತ್ತಿರುವ ಸೂರ್ಯಗ್ರಹಣವು ಸಹ ಭಾನುವಾರದಂದೇ ಸಂಭವಿಸುತ್ತಿದೆ. 2 ಭಾನುವಾರಗಳ 2 ಗ್ರಹಣಗಳ ಪ್ರಭಾವವು ಆರೋಗ್ಯದ ಮೇಲೆ ಪರಿಣಾಮ ಬೀರಲಿದೆ. ವಿಚಿತ್ರವಾದ ಕಾಯಿಲೆಗಳು ಆವರಿಸುವಂತಹ ಪ್ರಾಣಿ ಸಂಕುಲ ಮತ್ತು ಸಸ್ಯ ಸಂಕುಲ ಅದರಿಂದ ನಷ್ಟವನ್ನು ಅನುಭವಿಸುವಂತಹ ಸ್ಥಿತಿ ಎದುರಾಗುತ್ತೆಂಬ ಲೆಕ್ಕಾಚಾರ ಜ್ಯೋತಿಷ್ಯ ವಲಯದ್ದಾಗಿದೆ. ಕೆಲವೊಂದು ಲೆಕ್ಕಾಚಾರಗಳ ಪ್ರಕಾರ ಒಂದೇ ಮಾಸದಲ್ಲಿನ 2 ಗ್ರಹಣಗಳ ಪ್ರಭಾವದಿಂದ ಭಾರತಕ್ಕೆ ಕಾದಿದೆ ಕಂಟಕ. ಒಂದೇ ಮಾಸದಲ್ಲಿನ 2 ಗ್ರಹಣಗಳ ಪ್ರಭಾವದಿಂದ ಭಾರತದಲ್ಲಿ ನಡೆಯೋದೇನು, ಕಾದಿರುವಂತಹ ಕಂಟಕವೇನು? ಜ್ಯೋತಿಷ್ಯ ವಲಯದ ಲೆಕ್ಕಾಚಾರದ ಪ್ರಕಾರ ಭಾರತದಲ್ಲಿ ಸಂಪೂರ್ಣವಾಗಿ ಗೋಚರಿಸಿರುವ ಚಂದ್ರಗ್ರಹಣದ ಪ್ರಭಾವದಿಂದ ಇದೇ ತಿಂಗಳಲ್ಲಿ ಸಂಭವಿಸುತ್ತಿರುವ ಸೂರ್ಯಗ್ರಹಣದ ಪ್ರಭಾವದಿಂದ ಅತಿಯಾದ ಜಲಕಂಟಕವು ಎದುರಾಗಲಿದೆ ಎಂಬುದು. ಗ್ರಹಣ ಪ್ರಭಾವದಿಂದ ಬೆಳೆ ಸರಿಯಾಗಿ ಬಾರದಂತಹ, ಸೂಕ್ತವಾದ ಇಳುವರಿ ಸಿಗದಂತಹ, ಜೊತೆಗೆ ದೊಡ್ಡ ಮಟ್ಟದಲ್ಲಿ ವಿಮಾನ ಅಪಘಾತ, ಹಡಗಿನ ಅಪಘಾತ ಸೇರಿದಂತೆ ನಾನಾ ರೀತಿಯ ಅಪಘಾತಗಳು ಹೆಚ್ಚಾಗಲಿವೆ ಎಂಬ ಮಾತು ಖ್ಯಾತ ಜ್ಯೋತಿಷಿ ಡಾಕ್ಟರ್ ಸೋಮಯಾಜಿ ಅವರದ್ದು. ಚಂದ್ರ ಕೆಲವಷ್ಟು ಬೆಳೆಗಳಿಗೂ ಕಾರಣ. ಆ ಬೆಳೆಗಳ ಮೇಲೂ ಕೂಡ ತೀವ್ರವಾದ ಪರಿಣಾಮ ಬಿದ್ದು ಬೆಳೆಗಳು ಬರ್ತಾ ಇದ್ದಿದ್ದರಲ್ಲಿ ಅರ್ಧಕ್ಕರ್ಧನೂ ಉತ್ಪತ್ತಿ ಸಿಗದೇ ಇರತಕ್ಕಂಥ ಸಾಧ್ಯತೆ ಕೆಲವು ಪ್ರಾಂತ್ಯಗಳಲ್ಲಿ. ಇನ್ನು ಮಾನಸಿಕವಾಗಿ ಕಿರಿಕಿರಿ ಉಂಟು ಮಾಡತಕ್ಕಂಥ ಪ್ರವೃತ್ತಿ ದೊಡ್ಡ ದೊಡ್ಡ ನಾಯಕರಿಗಿದ್ದು ಅದು ಸಂಘರ್ಷಕ್ಕೆ ಕಾರಣವಾಗ್ತಕ್ಕಂಥದ್ದು. ಇನ್ನು ಭೂಗರ್ಭದಲ್ಲಿ ಆಗ್ತಕ್ಕಂಥ ಕೆಲವಷ್ಟು ವೈವಿಧ್ಯಕ್ಕೆ ಚಂದ್ರ ಕೆಲವು ರೀತಿಯಲ್ಲಿ ಕಾರಣನಾಗಿದ್ದು ಭೂಕಂಪದಂತಹ ಸಣ್ಣ ಮಟ್ಟದ ಭೂಕಂಪ ಅಥವಾ ದೊಡ್ಡ ಮಟ್ಟದ ಅಪಘಾತ, ರಸ್ತೆ, ವಿಮಾನ ಇತ್ಯಾದಿ ಅಪಘಾತ. ಒಂದೇ ಮಾಸದಲ್ಲಿನ 2 ಗ್ರಹಣಗಳ ಪ್ರಭಾವದಿಂದ ದೇಶ ಮತ್ತು ರಾಜ್ಯದ ರಾಜಕೀಯ ವಲಯದಲ್ಲಿ ಸಂಘರ್ಷವು ಸೃಷ್ಟಿಯಾಗಲಿದೆ ಎಂಬ ಲೆಕ್ಕಾಚಾರವು ಡಾಕ್ಟರ್ ಸೋಮಯಾಜಿ ಅವರದ್ದು. ಎರಡೂ ಕಡೆ ಒಂದಿಷ್ಟು ಸಂಘರ್ಷಗಳು, ನಮ್ಮ ವಿದೇಶಿ ಒಂದು ಸಂಬಂಧದಲ್ಲಿ ಒಂದಿಷ್ಟು ಏರುಪೇರು, ಒಂದಿಷ್ಟು ಮನಸ್ತಾಪಗಳು, ಒಂದಿಷ್ಟು ಭಯದ ಅಥವಾ ಯುದ್ಧದ ವಾತಾವರಣ, ಜೊತೆಗೆ ರಾಜ್ಯದ ರಾಜಕೀಯದಲ್ಲಿ ಬದಲಾವಣೆಯ ಒಂದು ಸಂಘರ್ಷ, ಅದರಲ್ಲಿ
ಹತಾಶವಾಗ್ತಕ್ಕಂಥ ಒಂದಿಷ್ಟು ಗುಂಪು, ಮನಸ್ಸಿಗೆ ಕಿರಿಕಿರಿ ಉಂಟು ಮಾಡಿ ಒಂದಿಷ್ಟು ವಾಕ್ಸಮರ ಮಾಡ್ಕೊಳ್ತಕ್ಕಂಥದ್ದು, ಒಂದಿಬ್ಬರ ಒಂದು ಪದತ್ಯಾಗದ ಒಂದು ಬೆದರಿಕೆ ಇತ್ಯಾದಿಗಳೆಲ್ಲ ನಾವು ಕಾಣಬಹುದಮ್ಮ ಮುಂದಿನ ಕೆಲವು ತಿಂಗಳುಗಳಲ್ಲಿ. ಗ್ರಹಗಳ ಪ್ರಭಾವದಿಂದ ಇಡೀ ವಿಶ್ವದಾದ್ಯಂತ ಯುದ್ಧ ಭೀತಿಯೂ ಎದುರಾಗುತ್ತೆ. ಈ ಸಮಯದಲ್ಲಿ ಭಾರತಕ್ಕೂ ಕಂಟಕ ಎದುರಾಗಲಿದೆ ಎಂಬ ಲೆಕ್ಕಾಚಾರ ಡಾಕ್ಟರ್ ಸೋಮಯಾಜಿಯವರದ್ದು. ಈ ಚಂದ್ರಗ್ರಹಣದ ಪ್ರಭಾವದಿಂದ ಇನ್ನಷ್ಟು ಯುದ್ಧ ಭೀತಿ, ಇನ್ನಷ್ಟು ರಕ್ತಪಾತಗಳು, ಇನ್ನಷ್ಟು ಮನಸ್ತಾಪಗಳು, ಒಂದಿಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಕ್ಕಂಥ ಒಂದು ಸಂಭವ ಕಂಡು ಬರ್ತಾ ಇದೆಯಮ್ಮ. ಭಾರತವು ಕೂಡ ಆ ಯುದ್ಧದ ಒಂದು ಸಂದರ್ಭದಲ್ಲಿ ಕಠಿಣವಾದ ಸಮಯವನ್ನು ಎದುರಿಸಬೇಕಾದಂಥ ಒಂದು ಅನಿವಾರ್ಯತೆ ನಾವು ಕಾಣಬಹುದಮ್ಮ. ಗ್ರಹಣಗಳು ಬದಲಾವಣೆಯ ಸೂಚಕವಾಗಿವೆ, ಪರಿವರ್ತನೆಯ ಸೂಚಕವಾಗಿವೆ. ಇಂತಹ ದಿನಗಳಲ್ಲಿ ಎಚ್ಚರದಿಂದ ಇರಬೇಕೆಂಬ ಮಾತು ಹಾಗೂ ಲೆಕ್ಕಾಚಾರ ಜ್ಯೋತಿಷ್ಯ ವಲಯದ್ದಾಗಿದೆ. ಗ್ರಹಣದ ದಿನಗಳಲ್ಲಿ, ಗ್ರಹಣದ ಆಸುಪಾಸಿನ ದಿನಗಳಲ್ಲಿ ಬಹಳಷ್ಟು ಪ್ರಮಾದಗಳು ನಡೆದಂತಹ ಸಾಕಷ್ಟು ಉದಾಹರಣೆಗಳಿವೆ. ಇಂತಹ ದಿನಗಳಲ್ಲಿ ಎಚ್ಚರದಿಂದ ಇರಬೇಕೆಂಬ ಸಲಹೆಯನ್ನ ಋಷಿ ಮುನಿಗಳು ಜಗತ್ತಿಗೆ ಸಾರಿ ಹೋಗಿದ್ದಾರೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಮಸ್ಕಾರ. ನಾವು ಇವತ್ತು ಒಂದು ತುಂಬಾ ವಿಶೇಷವಾದ ಖಗೋಳ ವಿದ್ಯಮಾನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂದ್ರೆ ಕೇವಲ 15 ದಿನಗಳ ಅಂತರದಲ್ಲಿ 2 ಗ್ರಹಣ. ಹಾಲು ಸೆಪ್ಟೆಂಬರ್ 7ಕ್ಕೆ ಒಂದು ಚಂದ್ರಗ್ರಹಣ, ಅದು ರಕ್ತವರ್ಣದ್ದು ಅಂತ ಹೇಳಲಾಗ್ತಿದೆ. ಆಮೇಲೆ ಸೆಪ್ಟೆಂಬರ್ 21ಕ್ಕೆ ಸೂರ್ಯಗ್ರಹಣ. ಇದರ ಸಂಭಾವ್ಯ ಪರಿಣಾಮಗಳ ಬಗ್ಗೆ ಐತಿಹಾಸಿಕ ಮತ್ತೆ ಜ್ಯೋತಿಷ್ಯದ ದೃಷ್ಟಿಯಿಂದ ಸರಿ, ನಮ್ಮ ಉದ್ದೇಶ ಆ ಮೂಲದಲ್ಲಿರುವ ಮುಖ್ಯವಾದ ಅಂಶಗಳು, ಎಚ್ಚರಿಕೆಗಳು, ಭವಿಷ್ಯವಾಣಿಗಳನ್ನ ಅರ್ಥ ಮಾಡ್ಕೊಳ್ಳೋದು. ಹೌದು, ವಿಜ್ಞಾನ ಏನ್ ಹೇಳುತ್ತೆ, ಜ್ಯೋತಿಷ್ಯ ಏನ್ ಹೇಳುತ್ತೆ, ಎರಡನ್ನೂ ನೋಡೋಣ. ನಿಜಕ್ಕೂ ಇದು ಒಂದೇ ತಿಂಗಳಲ್ಲಿ ಇಷ್ಟು ಹತ್ರದಲ್ಲಿ 2 ಗ್ರಹಣಗಳು ಅಂದ್ರೆ ಕುತೂಹಲ ಇದೆ ಅಲ್ವಾ? ಇದರ ಹಿಂದೆ ಏನಾದ್ರೂ ಕಥೆ ಇದೆಯಾ? ಆ ಮೂಲದಲ್ಲಿ ಒಂದು ಹಳೆ ಹೋಲಿಕೆ ಕೊಡ್ತಾರೆ ನೋಡಿ, ಅಂದ್ರೆ ಮಹಾಭಾರತ ಕಾಲದ್ದು. ಓ, ಮಹಾಭಾರತ. ಹೌದು, ಅಲ್ಲೂ ಕೂಡ ಸುಮಾರು ಇದೇ ರೀತಿ 13-14 ದಿನಗಳ ಅಂತರದಲ್ಲಿ 2 ಗ್ರಹಣಗಳಾಗಿದ್ವು ಅಂತ. ಹೌದಾ? ಆಗ ವ್ಯಾಸ ಮಹರ್ಷಿಗಳು ಭೀಷ್ಮರಿಗೆ ಇದು ದೊಡ್ಡ ಅನಾಹುತದ, ವಿನಾಶದ ಮುನ್ಸೂಚನೆ ಅಂತ ತಿಳಿಸಿದ್ರು ಅನ್ನೋ ಒಂದು ಉಲ್ಲೇಖ ಇದೆ. ಆಮೇಲೆ ಗೊತ್ತಲ್ಲ, ಕುರುಕ್ಷೇತ್ರ ಯುದ್ಧ ಆಯಿತು, ಅಪಾರ ಸಾವು ನೋವು ಸಂಭವಿಸಿತು ಅಂತ ಆ ಮೂಲದಲ್ಲಿ ವಿವರಿಸಲಾಗಿದೆ. ಅಂದ್ರೆ ಇತಿಹಾಸದಲ್ಲಿ ಇಂಥ ಜೋಡಿ ಗ್ರಹಣಗಳನ್ನ ಸ್ವಲ್ಪ ಆತಂಕದಿಂದಲೇ ನೋಡ್ಲಾಗಿದೆಯಾ? ಹಾಗಾದ್ರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದರ ಅರ್ಥ ಏನು? ಖಂಡಿತ. ಜ್ಯೋತಿಷ್ಯದಲ್ಲಿ ಆ ವಿಡಿಯೋದಲ್ಲಿ ಹೇಳೋ ಪ್ರಕಾರ ಗ್ರಹಣ ಅಂದ್ರೆ ಸುಮ್ಮನೆ ನೆರಳು ಬೆಳಕಿನ ಆಟ ಅಲ್ಲ. ಅವು ಭೂಮಿ ಮೇಲೆ, ಇಲ್ಲಿನ ಜೀವರಾಶಿಗಳ ಮೇಲೆ, ಮುಖ್ಯವಾಗಿ ಮನುಷ್ಯರ ಮನಸ್ಸು, ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ ಅಂತ ನಂಬಲಾಗುತ್ತೆ. ಸರಿ. ಡಾಕ್ಟರ್ ಸೋಮಯಾಜಿ ಅವರ ಮತ್ತೆ ಇತರ ಜ್ಯೋತಿಷಿಗಳ ಲೆಕ್ಕಾಚಾರಗಳನ್ನ ಆ ಮೂಲದಲ್ಲಿ ಉಲ್ಲೇಖಿಸಿ ಕೆಲವು ಸಂಭಾವ್ಯ ಪರಿಣಾಮಗಳನ್ನ ಲಿಸ್ಟ್ ಮಾಡಿದ್ದಾರೆ. ಯಾವ ತರಹದ ಪರಿಣಾಮಗಳು ಇರ್ಬೋದು ಅಂತ ಅದನ್ನ ಸ್ಥೂಲವಾಗಿ ಹೀಗೆ ಹೇಳಬಹುದು. 1, ಪ್ರಕೃತಿಯಲ್ಲಿ ಬದಲಾವಣೆಗಳು. ಜಲಕಂಟಕ ಅಂತಾರೆ, ಅಂದರೆ ಪ್ರವಾಹ, ಚಂಡಮಾರುತ, ಈ ತರಹ ನೀರಿಂದ ಸಮಸ್ಯೆಗಳು. ಸರಿ. ಜೊತೆಗೆ ಬೆಳೆನಾಶ, ಇಳುವರಿ ಕಮ್ಮಿಯಾಗೋದು, ಇವೆಲ್ಲ. ಇದು ಪ್ರಕೃತಿಗೆ ಸಂಬಂಧಿಸಿದ್ದು. ಇನ್ನು ಸಮಾಜದ ಮೇಲೆ? ಹೌದು, ಅಲ್ಲಿ ಚಂಚಲತೆ ಜಾಸ್ತಿಯಾಗಿ ತಪ್ಪು ನಿರ್ಧಾರಗಳು, ಸಂಘರ್ಷಗಳು, ರಾಜಕೀಯ ಅಸ್ಥಿರತೆ ಉಂಟಾಗಬಹುದು ಅಂತ. ರಾಜಕೀಯವಾಗಿಯೂ ಪರಿಣಾಮ ಬೀರ್ತಾ? ಹೌದು, ರಾಜ್ಯ, ದೇಶ ಮಟ್ಟದಲ್ಲಿ ಯುದ್ಧಭೀತಿ ತರಹದ ಪರಿಸ್ಥಿತಿ ಕೂಡ ಬಡಬಹುದು ಅಂತ ಲೆಕ್ಕಾಚಾರಗಳು ಹೇಳ್ತವೆ. ಭಾರತಕ್ಕೂ ಕೆಲವು ಕಂಟಕಗಳ ಸೂಚನೆ ಇದೆ ಅಂತಾನೂ ಆ ಮೂಲದಲ್ಲಿ ಹೇಳಲಾಗಿದೆ. ಇದು ಸ್ವಲ್ಪ ಗಂಭೀರವಾಗಿಯೇ ಇದೆ. ಇನ್ನು ಜನರ ಆರೋಗ್ಯದ ಮೇಲೆ ಏನಾದ್ರೂ ಪರಿಣಾಮ? ಅದೂ ಇದೆ. ಶೀತಗಾಳಿ, ಜ್ವರ, ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗಬಹುದು ಅಂತಾರೆ. ಅಪಘಾತಗಳು ಕೂಡ. ಅಪಘಾತಗಾರ? ಹೌದು, ವಿಮಾನ, ಹಡಗು, ರಸ್ತೆ, ಈ ತರಹದ ಅಪಘಾತಗಳು ಹೆಚ್ಚಾಗೋ ಸಾಧ್ಯತೆ ಇದೆ ಅಂತಾನೂ ಹೇಳಲಾಗತ್ತೆ. ಆಮೇಲೆ ಒಂದು ನಂಬಿಕೆ ಇದೆ ನೋಡಿ. ಏನು? ಗ್ರಹಣದ ಸಮಯದಲ್ಲಿ ತಾಮಸಿಕ ಶಕ್ತಿಗಳು, ಅಂದ್ರೆ ನೆಗೆಟಿವ್ ಎನರ್ಜಿ ಅನ್ಬೋದೇನೋ, ಅದು ಜಾಸ್ತಿಯಾಗಿ ಸಾತ್ವಿಕ ಶಕ್ತಿ, ಪಾಸಿಟಿವ್ ಎನರ್ಜಿ ಸ್ವಲ್ಪ ಕಡಿಮೆ ಆಗಿತ್ತೆ ಅಂತ. ಓ. ಚಂದ್ರನನ್ನ ಮನಸ್ಕಾರಕ ಅಂತಾರಲ್ವಾ ಜ್ಯೋತಿಷ್ಯದಲ್ಲಿ? ಹೌದು.
ಹಾಗಾಗಿ ಚಂದ್ರಗ್ರಹಣ ಮನಸ್ಸಿನ ಮೇಲೆ ಜಾಸ್ತಿ ಪರಿಣಾಮ ಬೀರಿ ಆತಂಕ, ಗೊಂದಲ, ಮೆಂಟಲ್ ಪ್ರಾಬ್ಲಮ್ಸ್ ಜಾಸ್ತಿ ಮಾಡಬಹುದು ಅಂತಾರೆ. ಇದು ಜ್ಯೋತಿಷ್ಯ ಮತ್ತು ಹಳೆಯ ನಂಬಿಕೆಗಳ ದೃಷ್ಟಿಕೋನ ಆಯಿತು. ಆದ್ರೆ ವಿಜ್ಞಾನ ಏನ್ ಹೇಳುತ್ತೆ ಇದ್ರ ಬಗ್ಗೆ? ಅಲ್ಲೇ ನೋಡಿ ದೊಡ್ಡ ವ್ಯತ್ಯಾಸ ಇರೋದು. ವಿಜ್ಞಾನದ ಪ್ರಕಾರ ಗ್ರಹಣ ಅನ್ನೋದು ಆ ಮೂಲದಲ್ಲೂ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಸೂರ್ಯ, ಚಂದ್ರ, ಭೂಮಿ ಒಂದೇ ಲೈನಲ್ಲಿ ಬಂದಾಗ ಆಗುವಂಥದ್ದು. ಸಹಜ ಪ್ರಕ್ರಿಯೆ. ಹೌದು, ಒಂದು ನ್ಯಾಚುರಲ್, ಪ್ರಿಡಿಕ್ಟಬಲ್ ಘಟನೆ ಅಷ್ಟೇ. ಇದರಿಂದ ಭೂಮಿಗೆ ಯಾವ ಅಪಾಯನೂ ಇಲ್ಲ, ವಿಕೋಪಗಳು ಆಗಲ್ಲ ಅನ್ನೋದು ವಿಜ್ಞಾನದ ಸ್ಪಷ್ಟವಾದ ನಿಲುವು. ಹಾಗಾದ್ರೆ ಈ ಗ್ರಹಣಕ್ಕೆ ಸ್ವಲ್ಪ ಮುಂಚೆ ನಡೆದ ಕೆಲವು ಘಟನೆಗಳನ್ನ, ಆಫ್ಘಾನಿಸ್ತಾನ್ ಭೂಕಂಪ, ಸೂಡಾನ್ನಲ್ಲಿ ಭೂಕುಸಿತ, ನಮ್ಮ ಉತ್ತರ ಭಾರತದಲ್ಲಾದ ಮಳೆ, ಇದನ್ನೆಲ್ಲ ಗ್ರಹಣದ ಜೊತೆ ಲಿಂಕ್ ಮಾಡೋಕೆ ಕಾರಣ ಏನು? ಮೂಲದಲ್ಲಿ ಏನ್ ಹೇಳಿದರೆ? ಹೌದು, ಆ ಘಟನೆಗಳನ್ನು ಉಲ್ಲೇಖಿಸಿ ಅವುಗಳಿಂದ ಈ ಗ್ರಹಣದ ಬಗ್ಗೆ ಇರೋ ಭಯ, ಆತಂಕ ಜಾಸ್ತಿಯಾಗಿದೆ ಅಂತ ಆ ಮೂಲದಲ್ಲಿ ಹೇಳಲಾಗುತ್ತೆ. ವರಾಹ ಮಿಹಿರರ ಹಳೆ ಉಲ್ಲೇಖವನ್ನೂ ಕೊಡ್ತಾರೆ. ಗ್ರಹಣಗಳಿಂದ ಮಗಧ ಅಂದ್ರೆ ಈಗಿನ ಬಿಹಾರ್ ಮತ್ತೆ ಹಸ್ತಿನಾವತಿ ಅಂದ್ರೆ ದೆಹಲಿ ಕಡೆಗೆ ಅಲ್ಲಿಗೆ ಅಪಾಯ ಅಂತ. ಓ, ಹಳೆಯ ಗ್ರಂಥಗಳಲ್ಲೂ ಇದೆಯಾ? ಹೌದು. ಮತ್ತೆ ಗ್ರಹಣ ಎಲ್ಲೆಲ್ಲಿ ಕಾಣಿಸುತ್ತೋ ಅಲ್ಲಿ ಮಳೆಯ ಅವಾಂತರ ಜಾಸ್ತಿಯಾಗತ್ತೆ, ಪ್ರಾಣಿಗಳೆಲ್ಲ ವಿಚಿತ್ರವಾಗಿ ಆಡ್ತವೆ ಅನ್ನೋ ನಂಬಿಕೆಗಳು ಇವೆ. ಪ್ರಾಣಿಗಳ ವರ್ತನೆ ಬಗ್ಗೆನೂ ಹೇಳಿದಾರಾ? ಹೌದು. ತೈವಾನ್ ಭೂಕಂಪ ಆಗೋ ಮುಂಚೆ ಬೆಕ್ಕು, ನಾಯಿಗಳು ವಿಚಿತ್ರವಾಗಿ ವರ್ತಿಸಿದ್ವು ಅಂತ ಒಂದು ಉದಾಹರಣೆ ಕೊಟ್ಟು ಗ್ರಹಣದ ಟೈಮ್ನಲ್ಲೂ ಹೀಗಾಗತ್ತೆ ಅಂತ ಕೆಲವರು ನಂಬುತ್ತಾರೆ. ಅಂದ್ರೆ ಈ ಘಟನೆಗಳು ಮತ್ತು ಗ್ರಹಣದ ಟೈಮಿಂಗ್ ಇದನ್ನ ಕೋರಿಲೇಟ್ ಮಾಡೋ ಪ್ರಯತ್ನ ನಡೀತಿದೆ. ಕರೆಕ್ಟ್. ನೋಡಿ, ವೇದಗಳಲ್ಲಿ, ಧರ್ಮಶಾಸ್ತ್ರಗಳಲ್ಲೂ ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣದ ದಿನಗಳಲ್ಲಿ ಪ್ರಕೃತಿಯಲ್ಲಿ ಏನೋ ಸೂಕ್ಷ್ಮ ವ್ಯತ್ಯಾಸ ಆಗತ್ತೆ, ಸ್ವಲ್ಪ ಎಚ್ಚರದಿಂದ ಇರಬೇಕು ಅಂತ ಹೇಳಿರೋದನ್ನು ಆ ಮೂಲದಲ್ಲಿ ತಿಳಿಸಿದ್ದಾರೆ. ಉದಾಹರಣೆಗೆ 2004ರ ಸುನಾಮಿ ಬಂದಿದ್ದು ಹುಣ್ಣಿಮೆ ದಿನ. 1947ರಲ್ಲಿ ದೇಶ ವಿಭಜನೆ ಗಲಭೆಗಳು ಜೋರಾಗಿದ್ದು ಅಮಾವಾಸ್ಯೆ ಸಮಯದಲ್ಲಿ. ಹೀಗೆ ಕೆಲವರು ಲಿಂಕ್ ಮಾಡ್ತಾರೆ. ಆದ್ರೆ ಇದು ಕಾಕತಾಳೀಯವೋ ಅಥವಾ ನಿಜವಾಗ್ಲೂ ಸಂಬಂಧ ಇದೆಯೋ ಅನ್ನೋದೇ ದೊಡ್ಡ ಪ್ರಶ್ನೆ ಅಲ್ವಾ? ಅದೇ, ಅದು ಬಹಳ ಕಾಲದಿಂದ ಇರೋ ಚರ್ಚೆ. ಕಾರ್ಯುಲೇಷನ್ ವರ್ಸಸ್ ಕಾಸೇಷನ್ ಅನ್ನೋ ಹಾಗೆ. ಸರಿ, ಒಟ್ಟಿನಲ್ಲಿ ಈ ಮೂಲದಿಂದ ನಮಗೆ ಎರಡು ಬೇರೆ ಬೇರೆ ಚಿತ್ರಣ ಸಿಗ್ತಾ ಇದೆ. ಒಂದ್ ಕಡೆ ಇತಿಹಾಸ, ಜ್ಯೋತಿಷ್ಯ ಶಾಸ್ತ್ರ, ಇವೆಲ್ಲ ಈ ಜೋಡಿ ಗ್ರಹಣಗಳನ್ನ ಒಂದು ಸಂಭಾವ್ಯ ಕಂಟಕ, ಗೊಂದಲ, ದೊಡ್ಡ ಬದಲಾವಣೆಯ ಸೂಚಕ ಅಂತ ಹೇಳ್ತಾ ಇವೆ. ಹೌದು, ಎಚ್ಚರಿಕೆಯ ಗಂಟೆ ಅಂತ ಪರಿಗಣಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ವಿಜ್ಞಾನ ಇದೆಲ್ಲ ಸುಮ್ಮನೆ ಆಕಾಶದಲ್ಲಿ ನಡೆಯೋ ಒಂದು ಸುಂದರ ನಾಟಕ, ಇದರಿಂದ ಏನೂ ತೊಂದರೆ ಇಲ್ಲ ಅಂತ ಹೇಳುತ್ತೆ. ಆ ಮೂಲದಲ್ಲಿರೋ ಮಾಹಿತಿಯನ್ನು ಸಾರಾಂಶ ಮಾಡಿದ್ರೆ ಈ ಗ್ರಹಣಗಳು ಪರಿವರ್ತನೆಯ ಕಾಲವನ್ನು ಸೂಚಿಸಬಹುದು. ಇಂಥ ಟೈಮಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಪಾಸಿಟಿವ್ ಆಗಿರೋದು ಒಳ್ಳೆಯದು ಅಂತ ಹಿರಿಯರು, ಶಾಸ್ತ್ರಗಳು ಹೇಳಿವೆ ಅನ್ನೋದು ಅವರ ಅಭಿಪ್ರಾಯ. ಇಷ್ಟೆಲ್ಲ ಚರ್ಚೆ ಮಾಡಿದ್ಮೇಲೆ ಆ ಮೂಲದಲ್ಲಿ ಕೇಳಿರೋ ಕೊನೆಯ ಪ್ರಶ್ನೆ ಇದೆಯಲ್ಲ, ಅದು ನಮ್ಮ ತಲೆಯಲ್ಲೂ ಓಡ್ತಾ ಇದೆ. ಯಾವುದು? ಹೀಗೂ ಉಂಟೆ ಅಂತ. ನಿಜವಾಗ್ಲೂ ಹೀಗೆಲ್ಲ ಆಗೋಕ್ ಸಾಧ್ಯನಾ? ಇದು ನಂಬಿಕೆ, ಕಾಕತಾಳೀಯತೆ ಮತ್ತೆ ವಾಸ್ತವ, ಇದರ ನಡುವೆ ಇರೋ ಆ ತೆಳುವಾದ ಗೆರೆ ಇದೆಯಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡೋ ಹಾಗೆ ಮಾಡುತ್ತೆ.